ಜೀವ ನಿನಗಾಗಿ ಮುಂದುವರಿದ ಭಾಗ 134. ಅಗಸ್ತ್ಯ ಆದ್ಯಳಿಗೋಸ್ಕರ 50,000 ಡ್ರೆಸ್ ತಗೊಂಡು ಬಂದಾಗ ಮೊದಲಾದನವಳು ನಿರಾಕರಿಸಿದ್ದಳು. ನಂತರ ಅವನಿಗೋಸ್ಕರ ಡ್ರೆಸ್ಸನ್ನು ಹಾಕಿಕೊಳ್ಳಲು ಡಿಸೈಡ್ ಮಾಡಿದಳು. ನೋಡೋವು, ಇದೇ ಕೊನೆ ಸಲ. ಇನ್ಮೇಲೆ ಇಷ್ಟೊಂದು ಕಾಸ್ಟ್ಲಿ ಡ್ರೆಸ್ ತಗೊಂಡು ಬರಬೇಡ, ನಾನು ಹಾಕ್ಕೊಳ್ಳಲ್ಲ. ಆಯ್ತು ಮಾರೈತಿ, ಈಗ ತಂದೈತಲ್ವಾ, ಇದು ಒಂದ್ಸಲ ಹಾಕ್ಕೊಂಡ್ಬಿಡು. ಆದರೂ ಆಗು, ಈ ಡ್ರೆಸ್ ತುಂಬಾ ಸ್ಟೈಲಿಶ್ ಆಗಿದೆ. ಈ ಫಿಲಮ್ ಸ್ಟಾರ್ಸ್ಗಳು ಅವಾರ್ಡ್ ಫಂಕ್ಷನ್ಗೆ ಹಾಕ್ಕೊಂಡು ಬರ್ತಾರಲ್ವ, ಆ ಥರ ಇದೆ. ನೀನು ಕೂಡ ಫಿಲಮ್ ಹೀರೋಯಿನ್ ಥರ ಕಾಣಿಸ್ಕೊಳ್ಬೇಕಂತ ಈ ಡ್ರೆಸ್ ತಂದಿರೋದು. ಈ ಥರದ ಡ್ರೆಸ್ ಹಾಕಿದ್ರೆ ಅಪ್ಪ ಅಮ್ಮ ಬಯಲ್ವೇನೋ? ಈ ಡ್ರೆಸ್ಸಿಗೆ ಏನಾಗಿದೆ? ತುಂಬಾ ಸುಂದರವಾಗಿದೆ. ಸ್ಲೀವ್ಸ್ ಒಂದು ಇಲ್ಲ ಅಷ್ಟೇ. ಈಗ ಇದೆಲ್ಲ ಕಾಮನ್. ನೀನೇನು ಅರ್ಧಂಬರ್ಧ ಡ್ರೆಸ್ ಹಾಕ್ಕೊಳ್ತಾ ಇಲ್ಲ ತಾನೆ? ಏನಾಗಲ್ಲ ಬಿಡು, ಡ್ರೆಸ್ ಚೆನ್ನಾಗಿದೆ. ಅಪ್ಪ ಅಮ್ಮ ಏನೂ ಅಂದ್ಕೊಡಲ್ಲ. ಹಾಗೂ ನಾನು ಯಾಕೆ ಇಷ್ಟು ಗ್ರ್ಯಾಂಡ್ ಆಗಿರೋ ಡ್ರೆಸ್ ಹಾಕ್ಕೊಳ್ಬೇಕು? ಅವಾಗಲೇ ಹೇಳಿದೆ ಅಲ್ವಾ, ನನ್ನ ತಂಗಿ ಪ್ರಿನ್ಸಸ್ ಥರ ಕಾಣಬೇಕಂತ. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ನೀನು ಇದನ್ನು ಟ್ರಯಲ್ ಮಾಡಿ ನೋಡು, ನಾನೀಗ ಬಂದೆ ಅಂತ ಹೇಳಿ ಅವನು ಅಲ್ಲಿಂದ ಹೊರಟನು. ಆದ್ಯ ಕನ್ನಡಿ ಮುಂದೆ ನಿಂತು ಡ್ರೆಸ್ ಟ್ರಯಲ್ ಮಾಡಿದಳು. ಆ ಕ್ಷಣ ಅವಳಿಗೆ ಅವಳ ಕಣ್ಣನ್ನೇ ನಂಬಲಾಗಲಿಲ್ಲ. ವಾವ್, ನಾನು ನಿಜವಾಗ್ಲೂ ಈ ಡ್ರೆಸ್ಸಲ್ಲಿ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳುತ್ತಾ ಖುಷಿ ಪಡತೊಡಗಿದಳು. ಕೊನೆಗೂ ಶುಕ್ರವಾರದ ದಿನ ಬಂದೇ ಬಿಟ್ಟಿತು. ಸನ್ನಿ, ಗಗನ್, ಬೃಂದ ಹಾಗೂ ಅರ್ಜುನ್ ಕನ್ವೆನ್ಷನ್ ಹಾಲ್ಗೆ ಮೊದಲೇ ಹೋಗಿದ್ದರು. ಅಗಸ್ತ್ಯ ಆದ್ಯಳನ್ನು ಕರೆದುಕೊಂಡು ನಂತರ ಹೋದನು. ಕನ್ವೆನ್ಷನ್ ಹಾಲಲ್ಲಿ ದೊಡ್ಡ ದೊಡ್ಡ ಗೆಸ್ಟ್ಗಳು ಮತ್ತು ವಿಐಪಿಗಳು ಮೊದಲೇ ಬಂದಿದ್ದರು. ಆದ್ಯ ಮತ್ತು ಅಗಸ್ತ್ಯ ಇಬ್ಬರು ಜೊತೆಗೆ ಬಂದಾಗ ಎಲ್ಲರ ದೃಷ್ಟಿ ಅವರ ಕಡೆಗೆ ಹೋಯಿತು. ಆದ್ಯಳನ್ನು ನೋಡಿದ ಬೃಂದಾಳಿಗೆ ಹೊಟ್ಟೆ ಕಿಚ್ಚು ಆಗತೊಡಗಿತು. ಇವಳೇನು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾಳೆ? ಕಂಪ್ನಿಯ ಉತ್ತರಾಧಿಕಾರಿ ಇವಳು ಅನ್ನೋ ಹಾಗೆ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳೇ ಎಷ್ಟು, ಎಲ್ಲಿ ಬಿಟ್ಟೆ ಊಟ ಸಿಗುತ್ತೋ ಅಲ್ಲಿ ರೆಡಿಯಾಗಿ ಬರ್ತಾರೆ. ಈ ಥರ ಬಟ್ಟೆ ಹಾಕಿ ಯಾರನ್ನು ಮರಳು ಮಾಡಕ್ಕಿದೆ ಏನೋ ಅಂತ ಅಂದುಕೊಳ್ಳುತ್ತಾ ವಿಷಕಾರ ತೊಡಗಿದಳು. ಆದ್ಯಳನ್ನು ನೋಡಿದ ಅರ್ಜುನನಿಗಂತೂ ಅವನ ಕಣ್ಣನ್ನೇ ಅವನಿಗೆ ನಂಬಲಾಗಲಿಲ್ಲ. ವಾವ್, ಆಕಾಶದಿಂದ ಧರೆಗಿಡಿದ ಅಪ್ಸರೆ ಅಂತ ಕಾಣ್ತಾ ಇದ್ದಾಳೆ. ನೋಡಿದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದುಕೊಳ್ಳುತ್ತಾ ಅವಳ ಸೌಂದರ್ಯವನ್ನು ಕಣ್ಣಲ್ಲೇ ಸೆರೆ ಹಿಡಿಯತೊಡಗಿದನು. ಚಂದ್ರಕಲಾರವರು ಅವರ ಮಕ್ಕಳು ಮತ್ತು ಮೊಮ್ಮಗನ ಜೊತೆ ಒಂದು ಕಡೆ ಕೂತು ರಂಗು ರಂಗಿನ ಕನಸು ಕಾಣುತ್ತಿದ್ದರು. ಅವರ ಜೊತೆ ಇದ್ದ ನೇಹಾಳ ದೃಷ್ಟಿ ಆದ್ಯ ಮತ್ತು ಅರ್ಜುನ್ ಕಡೆ ಹೋಯಿತು. ಅವರಿಬ್ಬರನ್ನು ನೋಡಿ ವ್ಯಂಗ್ಯವಾಗಿ ನಕ್ಕ ಅವಳು ಸಿಮ್ರನಿನ ಜೊತೆ ನೇರವಾಗಿ ಬಂದು ಅವರಿಗೆ ಅಡ್ಡ ನಿಂತು, ನಿಮ್ಮಂತ ಪಿಕಾರಿಗಳಿಗೆ ಇಲ್ಲಿ ಒಳಗೆ ಬಿಟ್ಟವ್ರು ಯಾರು? ನೀನು ಹೇಗೆ ಒಳಗೆ ಬಂದಿದೆ ಅದೇ ರೀತಿ ನಾವು ಕೂಡ ಬಂದಿದ್ದೀವಿ ಅಂತ ಅಗಸ್ತ್ಯ ಹೇಳಿ ಆದ್ಯಳನ್ನು ಕರೆದುಕೊಂಡು ಮುಂದೆ ಹೋಗಲು ಪ್ರಯತ್ನಿಸಿದನು. ಆಗ ಮತ್ತೆ ಅಡ್ಡ ಬಂದ ನೇಹ, ಏ ಪಿಕಾರಿ, ನಿನ್ನೆ ಈ ಆಟಿಟ್ಯೂಡ್ ಎಲ್ಲ ಇನ್ನು ಸ್ವಲ್ಪ ಹೊತ್ಕಣೋ, ಆಮೇಲೆ ನಿನ್ನ ಇಲ್ಲಿಂದ ಹೇಗೆ ದಪ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳಿ ಆದ್ಯಳ ಕಡೆ ನೋಡಿ, ನಾನು ಇರ್ಬೇಕಾದ್ರೆ ಚೆನ್ನಾಗಿ ರೆಡಿಯಾಗಿ ಬರೋಕ್ಕೆ ಎಷ್ಟೇ ಧೈರ್ಯ ನಿನಗೆ? ಏನು ಒಳ್ಳೆ ಫಿಲಮ್ ಹೀರೋಯಿನ್ ರೆಡಿಯಾಗಿ ಬಂದಿರೋ ಹಾಗೆ ಬಂದಿದ್ಯಾ? ಬಿಟ್ಟಿ ಊಟ ಸಿಗುತ್ತೆ ಅಂತ ಬಂದಿದ್ಯಾ, ಅಥವಾ ಯಾರಾದ್ರೂ ಶ್ರೀಮಂತ ಹುಡುಗ ನಾನು ಕ್ಯಾಚ್ ಹಾಕೋಬೇಕಂತ ಅಂದ್ಕೊಂಡು ಬಂದಿದ್ಯಾ? ಅವಳ ಮಾತು ಕೇಳಿ ಅಗಸ್ತ್ಯ ಕೋಪಗೊಂಡು, ಏ, ನನ್ನ ತಂಗಿ ವಿಷಯಕ್ಕೆ ಬರ್ತೀನಿ, ನಿನ್ನ ಪಾಡಿಗೆ ನೀನಿದ್ರೆ ನಿನಗೇನು ಒಳ್ಳೆಯದು ಅಂತ ಹೇಳುತ್ತಿರಬೇಕಾದ್ರೆ ಉತ್ತಮ್ರವರು ಬಂದು, ಅಗಸ್ತ್ಯ ಸ್ವಲ್ಪ ಬಾ ಇಲ್ಲಿ, ನನಗೆ ನಿನ್ನ ಜೊತೆ ಮಾತಾಡೋಕ್ಕಿದೆ. ಒಂದು ನಿಮಿಷ ಅಂಕಲ್, ಬಂದೆ ಅಂತ ಹೇಳಿ ಆದ್ಯಳ ಕಡೆ ತಿರುಗಿ, ಆದ್ಯ ನೀನು ಹೋಗಲ್ಲಿ ಕೂತ್ಕೋ, ಯಾರು ಏನು ಮಾಡ್ತಾರೆ ಅಂತ ನಾನು ನೋಡ್ಕೋತೀನಿ, ಹೋಗಿ ಕೂತ್ಕೋ ಅಂತವನು ಹೇಳಿದಾಗ ಅವಳು ಕುಳಿತುಕೊಳ್ಳಲು ಹೋದಳು. ಅಗಸ್ತ್ಯ ಹೋದ ಮೇಲೆ ನೇಹ ಮತ್ತೆ ಆದ್ಯಳ ಹತ್ತಿರ ಬಂದು, ಕೂತ್ಕೊಳ್ಳೋಕೆ ಏನು ಎಷ್ಟು ಅರ್ಜೆಂಟ್? ನೋಡ್ ನೇಹ, ಸುಮ್ಮನೆ ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ. ಏನೇ ಮಾಡ್ತೀಯಾ? ಅಗಸ್ತ್ಯ ಜೊತೆಯಲ್ಲಿ ಇದ್ದೇನಂತ ತುಂಬ ಎಗರಾಡ್ತಾ ಇದೆಯಲ್ವಾ? ಇವತ್ತು ನಿಮ್ಮಿಬ್ಬರಿಗೂ ಒಂದು ಗತಿ ಕಾಣಿಸ್ತೀನಿ. ಅವನನ್ನು ಆಮೇಲೆ ನೋಡ್ಕೋತೀನಿ, ಈಗ ನಿನ್ನನ್ನು ನೋಡ್ಕೊಳ್ಳೋ ಸಮಯ ಅಂತ ಹೇಳಿದಾಗ ಅವಳ ಮಾತಿಗೆ ಧ್ವನಿ ಕೊಡಿಸಿದ ಸಿಮ್ರನ್, ಮ್ಯಾಮ್ ತುಂಬಾ ಎಗರಾಡ್ತಾ ಇದ್ಲಲ್ವಾ,
ಇವತ್ತು ಇವಳಿಗೊಂದು ಗತಿ ಕಾಣಿಸ್ಬೇಕು. ಇವಳಿಂದ ನನಗೆ ತುಂಬಾ ಅವಮಾನ ಆಗಿದೆ. ಇವತ್ತು ಎಲ್ಲರ ಮುಂದೆ ಇವಳಿಗೆ ಅವಮಾನ ಆಗಬೇಕು. ಅದಕ್ಕೇನಲ್ವ ನಾವು ಈಗ ಇಲ್ಲಿಗೆ ಬಂದಿರೋದು. ನೋಡ್ ನೇಹ, ಏನೇ ವಿಷಯ ಇದ್ರೂ ಹೊರಗೆ ಹೋಗಿ ಮಾತಾಡೋಣ. ಈಗ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಏನೇ ನನಗೇನೆ ಎದುರು ಮಾತಾಡ್ತೀಯಾ? ನನಗಿಂತ ಚೆನ್ನಾಗಿ ರೆಡಿಯಾಗಿ ಬರೋಕ್ಕೆ ನಿಂಗೆ ಎಷ್ಟೇ ಧೈರ್ಯ? ಇವತ್ತು ಈ ಪಾರ್ಟಿ ಹೈಲೈಟ್ ನಾನು ಒಬ್ಬಳೇ ಆಗಬೇಕು, ಮತ್ತು ಯಾರು ಕೂಡ ಆಗಬಾರ್ದು. ಹಾಗಾಗಿ ನಾನು ಬಿಡಲ್ಲ. ತೆಗಿ ಬಟ್ಟೆನ ಅಂತ ಹೇಳಿದಾಗ ಅವಳ ಮಾತು ಕೇಳಿ ಶಾಕ್ ಆದ ಆದ್ಯ, ನಿಂಗೇನು ತಲೆ ಕೆಟ್ಟಿದೆಯಾ? ನಾನು ಯಾಕೆ ಬಟ್ಟೆ ತೆಗಿಬೇಕು? ಇದೇ ನಿನ್ನ ಬಟ್ಟೆನಾ? ಹಾಗೂ ನನಗೆ ಪ್ರೀತಿಯಿಂದ ಕೊಡಿಸಿರೋ ಬಟ್ಟೆ. ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರೋದು ಇಲ್ಲಿಂದ ಹೋದ್ರೆ ಒಳ್ಳೇದು. ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ. ಏನೇ ಮಾಡ್ತೀಯಾ? ಇನ್ನು ಸ್ವಲ್ಪ ಹೊತ್ತಲ್ಲಿ ಇಡೀ ಕಂಪ್ನಿ ನಮ್ಮದಾಗುತ್ತೆ. ಆವಾಗ ನಿನ್ನ ಇಲ್ಲಿ ನಿಲ್ಲಕ್ಕೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ನೇಹಳ ಮಾತು ಕೇಳಿ ನಕ್ಕ ಆದ್ಯ, ಏನು ಇಡೀ ಕಂಪ್ನಿ ನಿನ್ನದಾಗುತ್ತಾ? ವಾಟ್ ಅ ಜೋಕ್! ನಿನಗೆ ಈ ಥರ ಜೋಕ್ ಮಾಡೋಕ್ಕೆ ಬರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿರೋದು. ಜೋಕ್ ಮಾಡಿದ್ರೆ ಸಾಕು, ಈಗ ಜಾಗ ಬಿಡು. ನನ್ನನ್ನೇ ನೋಡಿ ನಗಕ್ಕೆ ನಿನಗೆ ಎಷ್ಟೇ ಧೈರ್ಯ? ಸಿಮ್ರನ್, ಏನು ನೋಡ್ತಾ ಇದೆಯಾ? ಹಿಡ್ಕೊ ಅವಳನ್ನು. ಇವತ್ತು ಅವಳ ಡ್ರೆಸ್ಸನ್ನು ಹರಿದು ಹಾಕ್ಬಿಡ್ಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು ಮ್ಯಾಮ್ ಅಂತ ಹೇಳಿದ ಸಿಮ್ರನ್ ಆದ್ಯಳನ್ನು ಗಟ್ಟಿಯಾಗಿ ಹಿಡಿದಳು. ಏಯ್ ಬಿಟ್ರೆ ನನ್ನನ್ನು. ಅಗು ಏನಾದರೂ ಇಲ್ಲಿ ಬಂದರೆ ನಿಮ್ಮಿಬ್ರನ್ನ ಖಂಡಿತ ಸುಮ್ಮನೆ ಬಿಡಲ್ಲ. ಆ ಬಿಕಾರಿ ಬಂದಮೇಲೆ ಅವನನ್ನು ನಾವು ನೋಡ್ಕೋತೀವಿ ಕಣೆ ಅಂತ ಹೇಳಿ ಅವಳ ಬಟ್ಟೆ ಹರಿಯಲು ಮುಂದಾದಳು. ಇನ್ನೇನು ಅವಳು ಆದ್ಯಳ ಬಟ್ಟೆಗೆ ಕೈ ಹಾಕಬೇಕಿತ್ತು. ಅಷ್ಟರಲ್ಲಿ ಅವಳ ಕೈ ತಡೆದ ಅರ್ಜುನ್ ಅವಳ ಕೆನ್ನೆಗೊಂದು ಪಟಾರಣೆ ಬಾರಿಸಿದನು. ಇದನ್ನು ನೋಡಿ ಕೋಪಗೊಂಡ ನೇಹ, ನನಗೆ ಹೊಡೆಯಕ್ಕೆ ಎಷ್ಟು ಧೈರ್ಯ ನಿಂಗೆ? ನಾನು ಯಾರು ಅಂತ ಗೊತ್ತಾ ನಿನಗೆ? ಇನ್ನು ಸ್ವಲ್ಪ ಹೊತ್ತಲ್ಲಿ ಇಡೀ ಕಂಪ್ನಿ ನಮ್ಮದಾಗುತ್ತೆ. ನಮ್ಮ ಜಾಗದಲ್ಲಿ ನಿಂತ್ಕೊಂಡು ನನಗೆ ಹೊಡಿತಿದ್ಯಾ ಅಂತ ಹೇಳಿ ಅವನಿಗೆ ಹೊಡೆಯಲು ಮುಂದಾದಳು. ಅರ್ಜುನ್ ಅವಳ ಕೈ ತಡೆದು ಇನ್ನೊಂದೇಟು ಅವಳ ಕಪಾಳಕ್ಕೆ ಬಾರಿಸಿದನು. ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಟ್ಟೆ ಹರಿಕೆ ಹೊಟ್ಟಿದೆಯಲ್ವಾ? ನಿಂಗೆ ಒಂಚೂರು ಮಾನ ಮರ್ಯಾದಿಲ್ವಾ? ಥೂ ನಿನ್ನ ಜನ್ಮಕ್ಕೆ. ನಿನ್ನಂಥವರಿಂದಲೇ ಹೆಣ್ಣು ಕುಲಕ್ಕೆ ಅವಮಾನ. ನಾನಿರೋವರೆಗೆ ಅವಳಿಗೆ ಏನೂ ಆಗಕ್ಕೆ ಬಿಡಲ್ಲ ಅಂತ ಹೇಳುತ್ತಿದ್ದಾಗ ಅಲ್ಲಿಗೆ ಅಗಸ್ತ್ಯ ಬಂದನು. ಅರ್ಜುನ್ ಹೇಳಿದ ಮಾತು ಕೇಳಿ ಅಗಸ್ತ್ಯನ ಕೋಪ ನೆತ್ತಿಗೇರಿತು. ಸೀದಾ ನೇಹಳ ಹತ್ತಿರ ಬಂದವನು ಅವಳ ಕೆನ್ನೆಗೆ 2 ಏಟು ಕೊಟ್ಟನು. ನಾನು ಆಗಲೇ ಹೇಳಿದ್ದೆ ಅಲ್ವಾ ಅವಳ ತಂಟೆಗೆ ಹೋಗ್ಬೇಡ ಅಂತ? ಎಷ್ಟೇ ಧೈರ್ಯ ನಿನಗೆ ನನ್ನ ತಂಗಿ ಮೈ ಮುಟ್ಟಕ್ಕೆ? ಇವತ್ತು ನಿನಗೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳಿದವನು ಇನ್ನೊಂದು ಏಟು ಹೊಡೆದನು. ಅಷ್ಟರಲ್ಲಿ ಅವಳ ತಂದೆ ದಾಮೋದರರವರು, ಚಂದ್ರಕಲರವರು ಮತ್ತು ಅವರ ಮನೆಯವರೆಲ್ಲರೂ ಅಲ್ಲಿಗೆ ಬಂದರು. ಅಗಸ್ತ್ಯ ತನ್ನ ಮಗಳಿಗೆ ಹೊಡೆಯುವುದನ್ನು ನೋಡಿದ ದಾಮೋದರರವರು ಕೋಪದಿಂದ ಅವನ ಹತ್ತಿರ ಬಂದು, ಈ ಪಿಕಾರಿ, ನನ್ನ ಮಗಳಿಗೇನು ಹೊಡೆಯುವಷ್ಟು ಧೈರ್ಯ ಬಂತ ನಿನಗೆ? ನಿಮ್ಮ ಮಗಳಿಗೆ ಹದ್ದುಬಸ್ತಲ್ಲಿ ಇರಕ್ಕೆ ಹೇಳಿ, ಇಲ್ಲ ಅಂದರೆ ಗೊತ್ತಲ್ವಾ ನಾನು ಏನು ಮಾಡ್ತೀನಂತ. ಯಾಕೆ ಹಳೇದೆಲ್ಲ ಮರ್ತೋಯ್ತಾ? ಇಲ್ಲ ಅಂದರೆ ಮತ್ತೆ ಜ್ಞಾಪಿಸ್ತೀನಿ. ಈ ಭಿಕಾರಿ, ಇನ್ನು ಸ್ವಲ್ಪ ಹೊತ್ತು ಕಣೋ, ಆಮೇಲೆ ನಿನ್ನ ಜಾಗ ಎಲ್ಲಿ ಅಂತ ನಾನು ನಿನಗೆ ತೋರಿಸ್ತೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಏನಾಗುತ್ತೆ? ನೀವೇನಾದರೂ ಕೋಟ್ಯಾಧಿಪತಿ ಆಗ್ತೀರಾ ಹೇಗೆ? ಹೌದು ಕಣೋ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವೆಲ್ಲ ಕೋಟ್ಯಾಧಿಪತಿ ಆಗ್ತೀವಿ. ಆಗ ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ ಅಂತ ಹೇಳಿದಾಗ ಚಂದ್ರಕಲರವರಿಗೆ ಮತ್ತು ರಿಷಿಗೆ ಗಾಬರಿಯಾಗತೊಡಗಿತು. ಈ ನನ್ನ ಮಗ ಬಾಯಿ ಬಿಟ್ಟರೆ ನಾವು ಇಷ್ಟು ದಿನ ಮಾಡ್ಕೊಂಡ್ರೆ ಪ್ಲಾನ್ ಎಲ್ಲ ಹಾಳಾಗುತ್ತೆ. ಇವನು ಮುಂದಕ್ಕೆ ಮಾತಾಡದಂತೆ ಇವನು ತಡಿಬೇಕು ಅಂತ ಅಂದುಕೊಂಡ ಚಂದ್ರಕಲರವರು ದಾಮೋದರವರ ಹತ್ತಿರ ಬಂದು ಅವರ ಕೆನ್ನೆಗೆ ಜೋರಾಗಿ ಹೊಡೆದು, ಏನು ಮಾಡೋಕ್ಕೆ ಹೊಟ್ಟಿದ್ಯಾ? ಇವತ್ತು ಎಲ್ಲರಿಗೂ ಮುಖ್ಯವಾದ ದಿನ. ಇನ್ನು ಸ್ವಲ್ಪ ಹೊತ್ತಲ್ಲಿ ಕಂಪ್ನಿ ಉತ್ತರಾಧಿಕಾರಿ ಯಾರು ಅಂತ ಘೋಷಣೆ ಆಗುತ್ತೆ. ಗಲಾಟೆ ಮಾಡಿ ಆ ಸಮಯ ಹಾಳು ಮಾಡೋಕ್ಕೆ ಹೋಗ್ಬೇಡ. ಕಂಪ್ನಿಯ ಮಾಲೀಕ ನಾನೀಗ ಇಲ್ಲದೇ ಇರ್ಬೋದು, ಅದು ನನಗೆ ಕಂಪ್ನಿಯ ಮೇಲೆ ತುಂಬಾ ಗೌರವ ಇದೆ. ನನ್ನ ಗಂಡ ಕಂಪ್ನಿಯನ್ನು ತುಂಬ ಕಷ್ಟಪಟ್ಟು ಕಟ್ಟಿದ್ದಾರೆ. ಆ ಕಾರಣಕ್ಕೆ ಇಲ್ಲಿ ನಡೆಯುವ ಎಲ್ಲ ಕಾರ್ಯಕ್ಕೆ ಗೌರವ ಕೊಡ್ತೀನಿ ನಾನು. ನಿಮ್ಮಿಂದಾಗಿ ಇವತ್ತಿನ ಪಾರ್ಟಿ ಹಾಳಾಗಬಾರ್ದು. ಅಪ್ಪ ಮಕ್ಕಳು ಇಬ್ಬರು ನಿಮ್ಮ ಪೊಸಿಷನ್ ಏನಂತ ತಿಳ್ಕೊಂಡು ಸುಮ್ಮನೆ ಇದ್ಬಿಡಿ ಅಂತ ಹೇಳಿದ ಅವರು ಋಷಿ ಅವರ ಕಡೆ ನೋಡಿ ದಾಮೋದರ್ ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋಗಲು ಸೂಚಿಸಿದರು. ಋಷಿ ಅವರ ಕೈ ಹಿಡಿದು ಅವರನ್ನು ಕರೆದುಕೊಂಡು ಹೋದರು. ಚಂದ್ರಕಲರವರು ನೇಹಳದ ಕೋಪದಿಂದ ನೋಡಿ ಅವಳ ಕೈ ಹಿಡಿದುಕೊಂಡು ಯಾರು ಇಲ್ಲದ ಜಾಗಕ್ಕೆ ಕರೆದುಕೊಂಡು ಹೋದರು.
ಎಲ್ಲರೂ ಒಂದು ಕಡೆ ಸೇರಿಕೊಂಡರು. ಅಲ್ಲಿ ಕೋಪಗೊಂಡ ಚಂದ್ರಕಲಾರವರು ಅಪ್ಪ ಮಗಳ ಕಡೆ ನೋಡಿ, ಏನಾಗಿದೆ ನಿಮ್ಗಿಬ್ಬರಿಗೆ? ನಾವು ಸಮಯಕ್ಕೆ ಸರಿಗೆ ಬಂದಿರಲಿಲ್ಲ ಅಂದಿದ್ರೆ ನೀವಿಬ್ಬರು ಎಲ್ಲ ಸತ್ಯ ಹೇಳ್ಬಿಡ್ತಾ ಇದ್ರಿ. ಆಗ ಎಲ್ರಿಗೂ ವಿಷಯ ಗೊತ್ತಾಗಿ ನಾವು ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ತಿತ್ತು. ಅಪ್ಪ ಮಗಳಿಗೆ ತಾಳ್ಮೆ ಅನ್ನೋದು ಒಂಚೂರು ಇಲ್ಲ. ಅವರ ಮಾತಿಗೆ ಧ್ವನಿ ಕೊಡಿಸಿದ ಋಷಿ ಅವರು ದಾಮೋದರ್ ಅವರ ಕಡೆ ಕೋಪದಿಂದ ನೋಡಿ, ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನಮ್ಮ ಸೀಕ್ರೆಟ್ ಯಾರಿಗೆ ಗೊತ್ತಾಗಬಾರ್ದು ಅಂತ. ನೀವಿಬ್ರು ಸೇರಿ ಯಾಕೆ ಈ ರೀತಿ ವರ್ತಿಸ್ತಾ ಇದ್ದೀರಾ? ಇಷ್ಟು ವರ್ಷನೇ ವೇಟ್ ಮಾಡಿದೀವಿ ಅಂತೆ, ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡೋಕ್ಕಾಗಲ್ವಾ? ಋಷಿ, ಆ ಭಿಕಾರಿ ನನ್ನ ಮಗಳಿಗೆ ಹೊಡೆದಾಗ ನಾನು ಸುಮ್ಮನೆ ಇರಬೇಕಿತ್ತ? ನೀವು ತಡೆದಿಲ್ಲ ಅಂದಿದ್ರೆ ಅವ್ನ ಪೊಸಿಷನ್ ಏನೋ ಅಂತ ಅಲ್ಲೇ ತೋರಿಸ್ತಾ ಇದ್ದೆ. ಅವನನ್ನ ಆಮೇಲೆ ನೋಡ್ಕೊಳ್ಳೋಣ. ಈಗ ಆಸ್ತಿ ನಮ್ಮ ಕೈ ಸೇರೋ ತನಕ ನಾವು ಸುಮ್ಮನೆ ಇರಲೇಬೇಕು. ಒಂದ್ಸಲ ಆಸ್ತಿ ನಮ್ಮ ಕೈ ಸೇರ್ಲಿ, ಆಮೇಲೆ ಅವನ ಜೊತೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ತಡೆಯಕ್ಕೆ ಹೋಗಲ್ಲ. ಇದನ್ನು ಕೇಳಿದ ಅಪ್ಪ ಮಗಳು ಸ್ವಲ್ಪ ಮಟ್ಟಿಗೆ ಸಮಾಧಾನಗೊಂಡರು. ಕತೆ ಮುಂದುವರಿಯುವುದು. ಕನ್ವೆನ್ಷನ್ ಹಾಲ್ನಲ್ಲಿ ಇನ್ನೇನು ಆಪತ್ತುಗಳು ನಡೆಯಲಿವೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.